ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪತ್ರಲೇಖನ, ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ, ಇದು ಎರಡರಲ್ಲಿ ನೀವು ಯಾವುದು ಬರೆದ್ರೆ ನಿಮಗೆ ಒಂದು ಅಂಕಗಳು ಜಾಸ್ತಿ ಸಿಗುವ ಚಾನ್ಸಸ್ಗಳು, ಅಂದರೆ ಮೆಥಡಿಗೆ ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗ್ತದೆ. ಪ್ರತಿ ಪತ್ರಲೇಖನದಲ್ಲಿ ಮೆಥಡ್ ಅಂತ ಇರ್ತದಲ್ವ, ಆ ಮೆಥಡ್ಸಿಗೆ ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗ್ತದೆ. ಓಕೆ, ಅದರಲ್ಲಿ ನನ್ನ ಪ್ರಕಾರ ನೀವು ವ್ಯಾವಹಾರಿಕ ಪತ್ರವನ್ನು ಚೂಸ್ ಮಾಡಿ ಅದನ್ನು ಬರೆದ್ರೆ ಅಲ್ಲಿ ರಿಂದ, ರಿಗೆ, ದೆನ್ ವಿಷಯ, ಮಾನ್ಯರೇ, ಧನ್ಯವಾದಗಳೊಂದಿಗೆ, ಇತಿ, ತಮ್ಮ ವಿಶ್ವಾಸಿ, ಮೇಲೆ ಡೇಟ್ ಆ್ಯಂಡ್ ಪ್ಲೇಸ್ ಇರ್ತದೆ. ಆ ಪ್ರತಿ ಮೆಥಡಿಗೆ ನಿಮಗೆ ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತದೆ. ಸೊ ನೀವೊಂದು ವ್ಯಾವಹಾರಿಕ ಪತ್ರಗಳು, ಅಫಿಷಿಯಲ್ ಲೆಟರ್ಗಳನ್ನು ಚೂಸ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಸ್ವಲ್ಪ ಮಾರ್ಕ್ಸ್ಗಳು ಅಂದರೆ ಒಂದು ಗ್ರಾಫ್ಗೆ ನೀವು ಹೋಲಿಸಿದರೆ ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ಗಳು ನಿಮಗೆ ಸಿಗುವಂಥ ಚಾನ್ಸಸ್ಗಳು ಹೆಚ್ಚಿರ್ತದೆ. ಸೊ ನೀವು ವ್ಯಾವಹಾರಿಕ ಪತ್ರವನ್ನು ಚೂಸ್ ಮಾಡಿ ಅಂತ ನನ್ನ ಒಂದು ಒಪಿನಿಯನ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವ್ಯಾವಹಾರಿಕ ಪತ್ರ ಒಂದು ಎಕ್ಸಾಂಪಲನ್ನು ಕೊಟ್ಟು ನಾನು ವಿವರಿಸ್ತೇನೆ. ಸೊ ಅದು ಯಾವ ವ್ಯಾವಹಾರಿಕ ಪತ್ರ ಅಂತ ನೋಡುವ. ನಿಮಗೆ ಡೈರೆಕ್ಟಾಗಿ ಕೊಡೋದಿಲ್ಲ, ನೀವು ಗ್ರೇಡ್ 10th ಆದ ಕಾರಣ ಇಲ್ಲಿ ನೋಡಿ. ನಿಮ್ಮನ್ನು ತೀರ್ಥಹಳ್ಳಿಯ ನಿವಾಸಿ ಗಣೇಶ ಎಂದು ಭಾವಿಸಿಕೊಂಡು ವ್ಯಾಕರಣದರ್ಶಿನಿ ಪುಸ್ತಕ ಕಳುಹಿಸಿಕೊಡುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರಿಗೆ ಪತ್ರ ಬರೆಯಿರಿ ಅಂತ ಒಂದು ಕ್ವಶನ್ ಇದೆ. ಓಕೆ, ಇಲ್ಲಿ ನಿಮ್ಮನ್ನು ತೀರ್ಥಹಳ್ಳಿಯ ನಿವಾಸಿ ಗಣೇಶ ಅಂತ ಇದ್ದಲ್ಲಿ ಸ್ಮೃತಿ ಏನೋ ಕೊಡ್ಬೋದು. ಎಂದು ಭಾವಿಸಿಕೊಂಡು ಇಮ್ಯಾಜಿನ್ ಮಾಡಿಕೊಂಡು ವ್ಯಾಕರಣದರ್ಶಿನಿ, ಇಲ್ಲಿ ಯಾವ ಪುಸ್ತಕದ ನೇಮ್ ಕೊಡ್ತಾರೋ ಆ ಪುಸ್ತಕದ ನೇಮನ್ನು ನೀವು ಕೆಳಗಡೆ ಬರಿಬೇಕಾಗ್ತದೆ. ಪುಸ್ತಕ ಕಳುಹಿಸಿ ಕೊಡುವಂತೆ, ಸೆಂಡ್ ಮಾಡುವಂತೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಓಕೆ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರಿಗೊಂದು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಫಾರ್ಮೆಟ್ ಆಫ್ ದ ಲೆಟರ್ ನೋಡ್ಕೊಳ್ಳಿ. ಟಾಪಲ್ಲಿ ರೈಟ್ ಸೈಡಿಗೆ ದಿನಾಂಕ ಮತ್ತು ಸ್ಥಳವನ್ನು ಬರಿಬೇಕು, ಅಂದರೆ ಡೇಟ್ ಮತ್ತು ಪ್ಲೇಸನ್ನು. ನೆಕ್ಸ್ಟ್ ಇಂದ ಅಥವಾ ರಿಂದ ಇಲ್ಲಿ ಲೆಫ್ಟಲ್ಲಿ ಬರೆದು ಒಂದು ಕೋಮ ಹಾಕಬೇಕಿಲ್ಲಿ. ನೆಕ್ಸ್ಟ್ ಗಣೇಶ, ನೀವಿಲ್ಲಿ ಯಾವುದು ಕೊಟ್ಟಿದ್ದಾರೋ, ಕ್ವಶನಲ್ಲಿ ಯಾವ ನೇಮ್ ಕೊಟ್ಟಿದ್ದಾರೋ ಅದನ್ನು ಬರಿಬೇಕು. ಆರ್ ಇಮ್ಯಾಜಿನ್ ನೇಮ್, ಇಲ್ಲಿ ಏನೂ ಕೊಡಲಿಲ್ಲ ಅಂತ ಇದ್ದರೆ ನೀವು ಇಲ್ಲಿ ಬ ಕ ಅಂದರೆ ಇಮ್ಯಾಜಿನರಿ ನೇಮನ್ನು ಹಾಕಿ. 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ತೀರ್ಥಹಳ್ಳಿ, ಇಲ್ಲಿ ನಿಮ್ಮನ್ನು ತೀರ್ಥಹಳ್ಳಿಯ ನಿವಾಸಿ ಅಂತ ಹಾಕಿದ್ದಾರೆ. ಸೊ ತೀರ್ಥಹಳ್ಳಿಯಿಂದಲೇ ನೀವು ಬರಿಬೇಕು. ನೇಮನ್ನು ಸಹ ಅವರು ಇಮ್ಯಾಜಿನರಿ ಕೊಟ್ಟಿದ್ದಾರೆ, ಗಣೇಶ. ಸೊ ಇಂದ ಅಥವಾ ರಿಂದ ಅಡ್ರೆಸ್ ಆಯಿತು, ಅಂದರೆ ಫ್ರಮ್ ಅಡ್ರೆಸ್ಸನ್ನು ಬರಿಬೇಕು. ನೆಕ್ಸ್ಟ್ ರಿಗೆ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಪ್ರೆಸಿಡೆಂಟ್. ಇಲ್ಲಿ ರಿಗೆ ನೀವು ಎಲ್ಲಿ ಯಾರಿಗೆ ಬರಿಬೇಕು ಅವರು ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಕಳಿಸಿಕೊಡುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರಿಗೆ, ಇಲ್ಲಿ ಇವರಿಗೆ ಅಂತ ಇದೆ. ಸೊ ಅದಕ್ಕಿಂತ ಬಿಫೋರ್ ಯಾವುದು ಕೊಟ್ಟಿದ್ದಾರೋ ಅದನ್ನು ನೀವು ಇಲ್ಲಿ ಅಧ್ಯಕ್ಷರು, ಅಂದರೆ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲದ ಕಾರಣ ನೀವು ಪ್ರೆಸಿಡೆಂಟಿಗೆ ಡೈರೆಕ್ಟಾಗಿ ಬರಿಬೇಕು. ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ, ಅದನ್ನು ಕೂಡ ನಾನು ಆಲ್ರೆಡಿ ಕೊಟ್ಟಿದ್ದೇನೆ, ನೀವು ನನ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಅದರ್ ಲೆಟರ್ ರೈಟಿಂಗಿಗೆ. ನೆಕ್ಸ್ಟ್ ರಿಂದ ಆಯಿತು, ರಿಗೆ ಆಯಿತು. ನೆಕ್ಸ್ಟ್ ಇದರ ನೇರಕ್ಕೆ ಮಾನ್ಯರೇ ಅಂತ ಬರಿಬೇಕು. ವಿಷಯ, ಏನು ವಿಷಯ ಅಲ್ಲಿ ಕೊಟ್ಟಿದ್ದಾರೆ, ಏನು ವ್ಯಾಕರಣದರ್ಶಿನಿ ಪುಸ್ತಕ ಕಳುಹಿಸಿಕೊಡುವಂತೆ. ಓಕೆ, ವ್ಯಾಕರಣದರ್ಶಿನಿ ಪುಸ್ತಕವನ್ನು ಕಳುಹಿಸಿಕೊಡುವಂತೆ ಕೋರಿ ಅಂತ ಬರಿಬೇಕು. ನೆಕ್ಸ್ಟ್ ಅದರ ಡೈರೆಕ್ಟ್ ಕೆಳಗಡೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಅಂದರೆ ಫ್ರಮ್ ದ ಎಬೌವ್ ಏನು ಕಾಣ್ತಾ ಇದೆ ಆ ವಿಷಯಕ್ಕೆ, ಆ ಸಬ್ಜೆಕ್ಟಿಗೆ ರಿಲೇಟೆಬಲ್ ಆದಂತೆ ಕನ್ನಡ ವ್ಯಾಕರಣ ಅಂಶಗಳನ್ನು ಒಳಗೊಂಡ, ಕನ್ನಡ ಗ್ರಾಮರನ್ನು ಒಳಗೊಂಡಿರುವಂತಹ ವ್ಯಾಕರಣದರ್ಶಿನಿ ಪುಸ್ತಕ ತುಂಬ ಪ್ರಯೋಜನವಾಗ್ತಾ ಉಂಟು. ಆದ್ದರಿಂದ ನನಗೆ ಈ ಪುಸ್ತಕ ಬೇಕಾಗಿದೆ. ಆದ್ದರಿಂದ ದಯವಿಟ್ಟು ವ್ಯಾಕರಣದರ್ಶಿನಿ ಪುಸ್ತಕ ಆದಷ್ಟು ಬೇಗ ಕಳುಹಿಸಿಕೊಡಬೇಕಾಗಿ ವಿನಂತಿ. ಬ್ಯಾಂಕ್ ಹುಂಡಿಯನ್ನು ಇಲ್ಲಿ ಲಗತ್ತಿಸಿರುತ್ತೇನೆ, ಅಂದರೆ ಅಮೌಂಟ್ ಒಂದು 50 ರೂಪಾಯಿಯನ್ನು ನಾನು ಇಲ್ಲಿ ಲಗತ್ತಿಸಿರುತ್ತೇನೆ, ಅಂದರೆ 50 ರೂಪಾಯಿ ಅದಕ್ಕೆ ಬೇಕಾಗ್ತದಲ್ವ ಅವರಿಗೆ ಕಳಿಸಿಕೊಡ್ಲಿಕ್ಕೆ. ಈ ಥರ ಸಹ ನೀವು ಕಂಟಿನ್ಯೂಯೇಷನ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಧನ್ಯವಾದಗಳೊಂದಿಗೆ, ಅಂದರೆ ಥ್ಯಾಂಕ್ಫುಲಿ. ರೈಟ್ ಸೈಡಲ್ಲಿ ಎಂಡಿಂಗ್ ತಮ್ಮ ವಿಶ್ವಾಸಿ ಗಣೇಶ, ತಮ್ಮ ವಿಶ್ವಾಸಿ ಗಣೇಶ. ಇಲ್ಲಿ ರಿಂದ ಅಡ್ರೆಸ್ಸಿಗೆ ಅವರು ಕಳಿಸ್ಕೊಡ್ತಾರೆ ಅಂತ ಈ ಒಂದು ಇದು ಕಳಿಸಿಕೊಡಬೇಕು ಅಂತ ನೀವು ಕೇಳಿಕೊಳ್ಳೋದು.
ನೋಡಿ ಈ ಥರ ಫಾರ್ಮೆಟ್ ಇರ್ತದೆ. ಸಿಂಪಲ್ ಫಾರ್ಮೆಟನ್ನು ಕೊಟ್ಟಿದ್ದೇನೆ, ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಬರಿಬೋದು. ಈ ಮೆಥಡ್ಸ್ಗಳಿಗೆ ಇಂಪಾರ್ಟೆಂಟ್ ನೋಡಿ, ದಿನಾಂಕ, ಸ್ಥಳ, ರಿಂದ ಅಡ್ರೆಸ್, ರಿಗೆ ಅಡ್ರೆಸ್, ಮಾನ್ಯರೇ, ವಿಷಯ ಬರೆದ್ರಾಯಿತು. ನೆಕ್ಸ್ಟ್ ಇದು ಬಾಡಿ ಆಫ್ ದ ಲೆಟರ್ ಇದು. ನೆಕ್ಸ್ಟ್ ಧನ್ಯವಾದಗಳೊಂದಿಗೆ ಇತಿ ತಮ್ಮ ವಿಶ್ವಾಸಿ ಆರ್ ತಮ್ಮ ವಿಶ್ವಾಸಿ ಗಣೇಶ. ಇಲ್ಲಿ ಯಾವ ನೇಮನ್ನು ನೀವು ಹಾಕಿದಿರೋ ಅದೇ ನೇಮನ್ನು ಕೂಡ ನೀವು ಇಲ್ಲಿ ಸೈನಲ್ಲಿ ಹಾಕಬೇಕು ಅಲ್ವಾ. ಎಸ್, ಇದು ಲೆಟರ್ ರೈಟಿಂಗಿನ ಒಂದು ಫಾರ್ಮೆಟ್. ನೀವು ಬೇರೆ ನಾನು ಲೆಟರ್ ರೈಟಿಂಗನ್ನು ಹಾಕಿದ್ದೇನೆ, ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ಅದನ್ನು ಹಾಕಿದ್ದೇನೆ. ನೆಕ್ಸ್ಟ್ ಮತ್ತೊಂದು ಲೆಟರನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ, ನೀವು ನನ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಬೋದು. ಡೋಂಟ್ ಫಾರ್ಗೊಟ್ ಟು ಚೆಕ್ ದ ಪ್ಲೇ ಲಿಸ್ಟ್. ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.